ತಪ್ಪು ಮಾಡಿದ್ರೆ ಕೋರ್ಟ್ಗೆ ಅಲಿತೀರಾ, ಹುಷಾರ್. ಈ ಖಾತೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ RTC. ಎಲ್ರಿಗೂ ನಮಸ್ತೆ. ಈ ತಪ್ಪು ಮಾಡಿದ್ರೆ ಜಮೀನು ಮನೆ ಖರೀದಿ ಮಾಡಿದ್ರೆ ಕೋರ್ಟ್ ಕೇಸ್ ಅಂತ ಅಲಿಬೇಕಾಗುತ್ತೆ, ಹುಷಾರಾಗಿ ಖರೀದಿ ಮಾಡಿ. RTC ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸ್ ಅಂಡ್ ಕ್ರಾಪ್ಸ್. ಕೇವಲ ಕೃಷಿ ಜಮೀನು ಖರೀದಿಸುವವರಿಗೆ ಮಾತ್ರ ಮುಖ್ಯ ಅಲ್ಲ, ಸೈಟ್ ಖರೀದಿ ಮಾಡುವವರಿಗೂ ಕೂಡ RTC ಅನ್ನೋದು ತುಂಬಾ ಮುಖ್ಯವಾದಂತಹ ವಿಷಯವಾಗಿರುತ್ತೆ. ಇದು ಯಾವುದೇ ಭೂಮಿ ಖರೀದಿಗೆ ತುಂಬಾ ಮೂಲವಾದಂತಹ ಡಾಕ್ಯುಮೆಂಟ್ ಆಗಿರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಸೈಟ್ ಖರೀದಿಸುವವರು, ಫಾರ್ಮ್ ಹೌಸ್ ನಿರ್ಮಿಸುವವರು, ಕೃಷಿ ಜಮೀನು ನಾನ್ ಅಗ್ರಿಕಲ್ಚರ್ ಮಾಡಿಸಿ ವಸತಿ ನಿರ್ಮಿಸುವವರು ಕೂಡ RTC ಪರಿಶೀಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ RTC ಇಂದ ಜಮೀನಿನ ಮೂಲ ಮಾಹಿತಿ ಸಿಗುತ್ತೆ. RTC ಅನ್ನೋದು ಒಂದು ಮುಖ್ಯವಾದಂತಹ ಮೊದಲ ಡಾಕ್ಯುಮೆಂಟ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಜಮೀನಿನ ನಿಜವಾದ ಮಾಲೀಕರು ಯಾರು, ಸರ್ವೆ ನಂಬರ್ ಯಾವುದು, ಜಮೀನು ಕೃಷಿ ಭೂಮಿಯ, ಸರ್ಕಾರಿ ಜಮೀನ ಅಂದ್ರೆ BDAನ, ಸರ್ಕಾರದ ಹತೋಟಿಯಲ್ಲಿದ್ಯಾ, ಇದು ಖಾಸಗಿ ಜಮೀನ ಅನ್ನೋದು ತಿಳ್ಕೊಳ್ಳೋದಕ್ಕೆ RTC ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಇನ್ನೊಂದು ಮುಖ್ಯವಾದಂತದ್ದು ಅಂದ್ರೆ ವಾರಸುದಾರರ ಹೆಸರು. ಅಂದ್ರೆ ಹಿಂದೆ ಯಾರ್ಯಾರಿದ್ರು, 100 ವರ್ಷಗಳ ಹಿಂದೆ ಯಾರು ಈ ಜಮೀನನ್ನ ಖರೀದಿ ಮಾಡಿದ್ರು ಅನ್ನೋದ್ರ ಸಂಪೂರ್ಣ ಮಾಹಿತಿ ಈ RTC ಅಲ್ಲಿ ಇರುತ್ತೆ. ಯಾವುದೇ ನಿರ್ಬಂಧ ಏನಾದ್ರೂ ಇದೆಯಾ, ಯಾವುದೇ ನಿರ್ಬಂಧ ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ದಾಯಾದಿಗಳ ಸಮಸ್ಯೆ ಏನಾದ್ರೂ ಇದೆಯಾ, ಅಣ್ಣ ತಮ್ಮಂದಿರ ಸಮಸ್ಯೆ ಏನಾದ್ರೂ ಇದೆಯಾ, ಅಥವಾ ಸಂಬಂಧಿಕರ ಸಮಸ್ಯೆ ಇದೆಯಾ, ಈ ರೀತಿಯ ಹಲವು ಸಮಸ್ಯೆಗಳು ಎದುರಾಗ್ತವೆ. ಒಂದು ಜಮೀನು ನೀವು ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸೈಟ್ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಖರೀದಿ ಮಾಡೋದಲ್ಲ. ಈ ಎಲ್ಲವೂ ನಿರ್ಬಂಧಗಳಿದ್ಯಾ, ಯಾರಾದ್ರೂ ಸಮಸ್ಯೆಗಳಿದ್ಯಾ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೇಲ್ ಮಾಡಿದವ್ನು ನೆಮ್ಮದಿಯಾಗಿರ್ತಾನೆ, ಆದ್ರೆ ನೀವು ತಗೊಂಡವ್ರು ಇರ್ತೀರಲ್ಲ, ನೀವು ಅವರ ಪರವಾಗಿ ನೀವು ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟಿರ್ತೀರಾ, ಅವ್ರು ಆಲ್ರೆಡಿ ದುಡ್ಡು ತಗೊಂಡು ಮಾಯ ಆಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಮೊದಲು ನಿರ್ಬಂಧನೆಗಳಿದೆಯಾ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ನೀವು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 30/40 ಅಥವಾ 40/60 ಸೈಟ್ ನ ಖರೀದಿ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಮೊದಲು ಆ ಸೈಟ್ ಯಾವ ಮೂಲ ಸರ್ವೆ ನಂಬರ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ಮೂಲಕ ಜಮೀನಿನ RTC ಪರಿಶೀಲನೆ ಮಾಡಿದ್ರೆ ಆ ಸೈಟು ಕಾನೂನುಬದ್ಧವಾಗಿದ್ಯಾ ಅಥವಾ ಇಲ್ವಾ ಅನ್ನೋದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅನೇಕ ಜನರು ಈ ಖಾತಾ ನೋಡ್ತಾರೆ, ಅದನ್ನ ನಂಬಿ ಸೈಟ್ ಖರೀದಿ ಮಾಡ್ತಾರೆ. ಆದ್ರೆ ಮೂಲ ಅಂದ್ರೆ ನಮ್ಮ ಬೇಸ್ ಏನಪ್ಪಾ ಅಂತ ಹೇಳಿದ್ರೆ RTCಯೇ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಖಾತೆಗಳಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ತುಂಬಾ ಮುಖ್ಯವಾದಂತಹ ವಿಷಯ ಆಗಿರುತ್ತೆ. ನಂತರ ಜಮೀನಿನ ಮೇಲೆ ಕೋರ್ಟ್ ಕೇಸ್ ಏನಾದ್ರೂ ಇದೆಯಾ, ವಾರಸುದಾರರ ವಿವಾದ ಏನಾದ್ರೂ ಇದೆಯಾ, ಸರ್ಕಾರಿ ಭೂಮಿ ಸಮಸ್ಯೆ ಏನಾದ್ರೂ ಎದುರಿಸ್ತಾ ಇದೆಯಾ ಅನ್ನೋದನ್ನ ನೀವು ಗಮನವಿಟ್ಟು ಪರಿಶೀಲನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಭೂಮಿಗಳು ಏನಾಗಿರುತ್ತೆ, ಮಾಲೀಕರ ಹೆಸರು ಇರುತ್ತೆ, ಆದ್ರೆ ಸರ್ಕಾರ ಅದನ್ನ ತನ್ನ ಹತೋಟಿಗೆ ತೆಗೆದುಕೊಂಡಿರುತ್ತೆ. ಅದನ್ನ ಅವರು ಮೆನ್ಷನ್ ಮಾಡದೆ ನಿಮ್ಗೆ ಆ ಸೈಟ್ ನ ಮಾರಾಟ ಮಾಡುವಂತಹ ಪ್ರಯತ್ನ ಸಹ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮೊದಲು ಅದು ಸರ್ಕಾರಿ ಹತೋಟಿಯಲ್ಲಿದೆಯಾ ಅದನ್ನ ತಿಳ್ಕೊಂಡು ನಂತರ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ. ಅದಕ್ಕೋಸ್ಕರ ಸೈಟ್ ಆಗಿರ್ಬೋದು, ಜಮೀನನ್ನಾಗಿರ್ಬೋದು ಖರೀದಿ ಮಾಡುವವರು RTCಯನ್ನ ನೇರವಾಗಿ ಸರ್ಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ಕಟ್ಟಲು ಕೂಡ ಸೈಟ್ ಖರೀದಿ ಮಾಡ್ತೀರಾ, ಆಗ RTC ನೋಡೋದನ್ನ ಇಂಪಾರ್ಟೆಂಟ್ ಅಂತ ಕೇಳೋರ್ಗೆ ಇದೊಂದು ದೊಡ್ಡ ಉಪಯುಕ್ತ ಮಾಹಿತಿ ಅಂತ ನಾವು ಅನ್ಕೊಳ್ತೀವಿ. ಮೊದಲು ಯಾವುದೇ ಸೈಟ್ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಏನನ್ನೂ ಖರೀದಿ ಮಾಡ್ಬೇಕಾದ್ರೂ RTC ಅಂದ್ರೆ ಪಹಣಿ ಅಂತಾನೂ ಕೂಡ ಕರಿತೀವಿ. ಹಾಗೆ ಸೇಲ್ ಡೀಡ್ ನ ಪರಿಶೀಲನೆ ಮಾಡಬೇಕು, ECನ ಪರಿಶೀಲನೆ ಮಾಡಬೇಕು, ಈ ಖಾತವನ್ನ ಪರಿಶೀಲನೆ ಮಾಡಬೇಕು. ಹೀಗೆ ಸುಮಾರು ಖಾತೆಗಳನ್ನ ಪರಿಶೀಲನೆ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ RTC ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಮರಿಬಾರ್ದು. ಯಾಕಂದ್ರೆ ಇದು ಮೂಲ ಬೇಸ್ ಅಂತ ಹೇಳ್ತೀವಲ್ಲ, ಬೇಸ್ ಆದಂತಹ ಮೂಲ ದಾಖಲೆಯೇ RTC ಆಗಿರುತ್ತೆ. ಇದು ತುಂಬಾ ಉಪಯುಕ್ತವಾದಂತಹ ದಾಖಲೆಗಳಾಗಿರುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ವಿವಾದಗಳಿದ್ರೂ ಕೂಡ ಈ RTC ಮುಖಾಂತರ ನಿಮ್ಗೆ ಸರಳವಾಗಿ ತಿಳಿದು ಹೋಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿ ಗ್ರಾಮೀಣದಲ್ಲಾದ್ರೂ ನೀವು ಸೈಟ್ ಖರೀದಿ ಮಾಡಿ ಅಥವಾ ನಗರದಲ್ಲಾದ್ರೂ ಸೈಟ್ ಖರೀದಿ ಮಾಡಿ RTC ಅನ್ನೋದನ್ನ ನೋಡಿ ನಂತರ ಖರೀದಿ ಮಾಡಿ. ಇಲ್ಲದೆ ಹೋದ್ರೆ ನಿಮ್ಮ ಹಣವೂ ಸಹ ವ್ಯರ್ಥ ಆಗುತ್ತೆ, ನಿಮ್ಮ ಸಮಯವೂ ಸಹ ವ್ಯರ್ಥ ಆಗುತ್ತೆ. ನೀವು ಇಷ್ಟು ವರ್ಷ ಕೂಡಿಟ್ಟುಕೊಂಡಂತಹ ಹಣವೆಲ್ಲ ಬೇರೆಯವರ ಪಾಲಾಗಿ ಹೋಗುತ್ತೆ. ಕೋರ್ಟ್ಗೋಸ್ಕರ ನೀವೇ ಮತ್ತೆ ದುಡ್ಡು ಕಟ್ಟಿ ಅಲಿಬೇಕಾದಂತಹ ಸಂದರ್ಭಗಳು ಎದುರಾಗಬಹುದು. ಹುಷಾರಾಗಿರಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿ ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಧನ್ಯವಾದ.